ನಮಸ್ಕಾರ. ಇತಿಹಾಸದ ಅತಿದೊಡ್ಡ ಯುದ್ಧದ ಹಿಂದಿನ ಕರಾಳ ರಹಸ್ಯ ಮತ್ತು ಒಂದು ಭವ್ಯವಾದ ಸಾಮ್ರಾಜ್ಯದ ಪತನದ ಮೂಲವನ್ನು ಭೇದಿಸುವ ಈ ವಿಶೇಷ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಕುರುವಂಶದ ಆರಂಭದ ಬಗ್ಗೆ, ಆ ವಂಶವನ್ನು ಕಾಡಿದ ಒಂದು ನಿಗೂಢ ಶಕ್ತಿಯ ಬಗ್ಗೆ ಮಾತನಾಡಲಿದ್ದೇವೆ. ಇದು ಕೇವಲ ಒಬ್ಬ ರಾಜನ ಕಥೆಯಲ್ಲ, ಇಡೀ ಭವಿಷ್ಯವನ್ನೇ ಬರೆದ ಒಂದು ಘೋರ ದುರಂತದ ಕಥೆ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಇತಿಹಾಸ ಕಂಡ ಅತ್ಯಂತ ಬೃಹತ್ ಮತ್ತು ವಿನಾಶಕಾರಿ ಯುದ್ಧ ನಡೆಯೋದಕ್ಕೂ ಮುನ್ನ ಇದೀ ಕುಟುಂಬವನ್ನೇ ಸಂಪೂರ್ಣವಾಗಿ ನಾಶ ಮಾಡಿದ ಒಂದು ಭಯಾನಕ ಶಾಪವಿತ್ತು. ಹೌದು, ಆ ಶಾಪವೇ ನಾವು ಇಂದು ನೋಡ್ತಿರೋ ಈ ಕಥೆಯ ಮೂಲ. ಇದು ಕೇವಲ ಎರಡು ಸೇನೆಗಳ ನಡುವಿನ ಸಂಘರ್ಷ ಅಲ್ಲವೇ ಅಲ್ಲ, ಬದಲಾಗಿ ಒಂದು ವಂಶವನ್ನು ಒಳಗೊಳಗೆ ಕೊರೆದು ತಿಂದ ರಹಸ್ಯದ ಕಥೆ. ಆ ಶಾಪ ಎಲ್ಲಿಂದ ಬಂತು, ಅದನ್ನು ತಂದವರು ಯಾರು? ಖಂಡಿತ ಇದು ನಮ್ಮನ್ನ ನಿಬ್ಬೆರಗಾಗಿಸುವ ವಿಚಾರ. ಭಾಗ 1. ಹಸ್ತಿನಾಪುರ ಸಾಮ್ರಾಜ್ಯ. ಕರಾಳ ಘಟನೆಗಳು ಶುರುವಾಗುವ ಮುನ್ನ ಹಸ್ತಿನಾಪುರ ತನ್ನ ಸುವರ್ಣ ಯುಗದಲ್ಲಿತ್ತು. ಆ ವೈಭವೋಪೇತ ಸಾಮ್ರಾಜ್ಯವನ್ನು ಆಳ್ತಿದ್ದವನು ಶಂತನು ಮಹಾರಾಜ. ತನ್ನ ಅಪಾರವಾದ ಬುದ್ಧಿವಂತಿಕೆ ಹಾಗೂ ಅಸಾಧಾರಣ ಶಕ್ತಿಯಿಂದ ಯಶಸ್ವಿಯಾಗಿ ಆಳ್ವಿಕೆ ಮಾಡ್ತಿದ್ದ. ಮತ್ತು ಇದು ಅದ್ಭುತವಾಗಿ ಏನನ್ನು ವಿವರಿಸುತ್ತೆ ಅಂದ್ರೆ, ಇಷ್ಟು ಪ್ರಬಲನಾದ ರಾಜನ ಜೀವನದಲ್ಲಿ ಗಂಗಾ ಎಂಬ ನಿಗೂಢ ಮಹಿಳೆಯ ಅನಿರೀಕ್ಷಿತ ಪ್ರವೇಶವಾಗುತ್ತೆ. ರಾಜನ ಅಪಾರವಾದ ಶಕ್ತಿ ಮತ್ತೆ ಯಾವುದೇ ಹಿನ್ನೆಲೆ ಇಲ್ಲದೆ ಬಂದ ಆಕೆಯ ನಿಗೂಢತೆ, ಇವೆರಡರ ನಡುವಿನ ಹೋಲಿಕೆಯೇ ಈ ಕಥೆಗೊಂದು ದೊಡ್ಡ ತಿರುವು ಕೊಡುತ್ತೆ. ಶಂತನು ಮಹಾರಾಜ ಆಕೆಯ ರೂಪಕ್ಕೆ ಎಷ್ಟರ ಮಟ್ಟಿಗೆ ಮಾರುಹೋಗ್ತಾನೆ ಅಂದ್ರೆ, ಸಂಪೂರ್ಣವಾಗಿ ಪ್ರೀತಿಯಲ್ಲಿ ಬಿದ್ದು ಆಕೆಯನ್ನು ಮದುವೆಯಾಗಲು ನಿರ್ಧರಿಸ್ತಾನೆ. ಆದರೆ ಗಂಗಾ ಒಪ್ಪಿಕೊಳ್ಳುವ ಮುನ್ನ ಒಂದು ವಿಚಿತ್ರವಾದ, ಅತ್ಯಂತ ಕಟ್ಟುನಿಟ್ಟಾದ ಷರತ್ತನ್ನು ವಿಧಿಸ್ತಾಳೆ. ನಾನು ಏನೇ ಮಾಡಿದರೂ ನನ್ನನ್ನು ಎಂದಿಗೂ ಯಾವುದೇ ಕಾರಣಕ್ಕೂ ಪ್ರಶ್ನಿಸುವಂತಿಲ್ಲ. ಮಹಾರಾಜ ತನ್ನ ಪ್ರೀತಿಯ ಮಂಪರಿನಲ್ಲಿ ಪರಿಣಾಮಗಳ ಬಗ್ಗೆ ಸ್ವಲ್ಪವೂ ಯೋಚಿಸದೆ ಆಕೆಯ ಕಠಿಣ ಷರತ್ತಿಗೆ ಒಪ್ಪಿಕೊಂಡೇ ಬಿಡ್ತಾನೆ. ಭಾಗ 2. 7 ಮಕ್ಕಳ ಜಲಸಮಾಧಿ. ಮದುವೆಯ ನಂತರ ಈ ಕಥೆ ಅತ್ಯಂತ ಕರಾಳ ಮತ್ತು ಭೀಕರ ತಿರುವನ್ನು ಪಡೆಯುತ್ತೆ. ಮದುವೆಯಾದ ಕೆಲ ಕಾಲದ ನಂತರ ಮೊದಲ ಮಗು ಜನಿಸುತ್ತೆ. ಅರಮನೆಯಲ್ಲಿ ಸಂಭ್ರಮದ ವಾತಾವರಣ. ಆದರೆ ತಾಯಿ ಗಂಗಾ ಯಾರಿಗೂ ಏನನ್ನೂ ಹೇಳದೆ ಆ ನವಜಾತ ಶಿಶುವನ್ನು ಎತ್ತುಕೊಂಡು ಹೋಗಿ ನೇರವಾಗಿ ನದಿಯ ನೀರಿಗೆ ಎಸೆದು ಮುಳುಗಿಸಿಬಿಡುತ್ತಾಳೆ. ರಾಜನಿಗೆ ಆಘಾತ. ಆದ್ರೆ ತಾನು ನೀಡಿದ ಮಾತಿಗೆ ಕಟ್ಟುಬಿದ್ದು ಆ ಭೀಕರ ದೃಶ್ಯವನ್ನು ನೋಡ್ತಾ ಸಂಪೂರ್ಣವಾಗಿ ಮೌನವಾಗಿರ್ತಾನೆ. ಎರಡನೇ ಮಗು, ಮತ್ತೆ ಅದೇ ಘೋರ ಕೃತ್ಯದ ಪುನರಾವರ್ತನೆ. ಆಕೆಯು ಆ ಮಗುವನ್ನು ನಿರ್ದಯವಾಗಿ ನದಿಗೆ ಎಸೆಯುತ್ತಾಳೆ. ರಾಜನಿಗೆ ಒಳಗೆ ತೀವ್ರವಾದ ಸಂಕಟ ಆಗ್ತಿದ್ರೂ, ಕರುಳು ಚುರುಕಂತಿದ್ರೂ ಪ್ರಶ್ನಿಸುವಂತಿಲ್ಲ ಅನ್ನೋ ಆಕೆಯ ಷರತ್ತು ಅವನ ಬಾಯನ್ನು ಬಿಗಿಯಾಗಿ ಕಟ್ಟಿಹಾಕಿತ್ತು. ಮೂರನೇ ಮಗು. ಈಗಲೂ ಅದೇ ಭೀಕರ ಪುನರಾವರ್ತನೆ ಮುಂದುವರಿಯುತ್ತೆ. ತನ್ನ ಸಾಮ್ರಾಜ್ಯದ ಉತ್ತರಾಧಿಕಾರಿಗಳು ತನ್ನ ಕಣ್ಣೆದುರೇ ಹತ್ಯೆಯಾಗ್ತಿದ್ರು. ಇಡೀ ಜಗತ್ತನ್ನೇ ಆಳುವ ಆ ಪ್ರಬಲ ರಾಜ ಮೂಕ ಪ್ರೇಕ್ಷಕನಾಗಿ ನಿಲ್ಬೇಕಾದ ಅಸಹಾಯಕ ಸ್ಥಿತಿ ಅದು. ಇದು ಆತನ ಸಹನೆಯ, ಪ್ರೀತಿಯ ಮತ್ತು ಮೌನದ ಅತ್ಯಂತ ಕಠಿಣ ಪರೀಕ್ಷೆಯಾಗಿತ್ತು. ಹೀಗೆ ಒಂದಲ್ಲ, ಎರಡಲ್ಲ, ಬರೋಬ್ಬರಿ 7 ಮಕ್ಕಳು. ಹೌದು, ಒಟ್ಟು 7 ನವಜಾತ ಶಿಶುಗಳನ್ನು ಆಕೆ ಯಾವುದೇ ಕನಿಕರವಿಲ್ಲದೆ ನದಿಯಲ್ಲಿ ಮುಳುಗಿಸಿ ಸಾಯಿಸ್ತಾಳೆ. ಆ ವಿಶಾಲ ಸಾಮ್ರಾಜ್ಯದ ಭವಿಷ್ಯ, ಒಬ್ಬ ತಂದೆಯ ಕನಸುಗಳು ಎಲ್ಲವೂ ಆ ನದಿಯ ಪಾಲಾಗ್ತಲೇ ಇರುತ್ತೆ. ಅರಮನೆಯ ಗೋಡೆಗಳ ನಡುವೆ ಹೇಳಲಾಗದ ಮೌನ ಮತ್ತು ಆತಂಕ ಮಡುಗಟ್ಟಿರುತ್ತೆ. ಭಾಗ 3. ಮುರಿದ ಭರವಸೆ. ಈಗ ಕಥೆಯ ಗತಿ ಒಂದು ಮಹತ್ವದ ಘಟ್ಟವನ್ನು ತಲುಪುತ್ತೆ. 8ನೇ ಮಗುವಿನ ಜನನವಾಗುತ್ತೆ. ನಿಲ್ಲಿಸು, ನೀನು ಯಾಕೆ ಹೀಗೆ ಮಾಡ್ತಿದ್ದೀಯಾ? 7 ಮಕ್ಕಳನ್ನು ಕಳ್ಕೊಂಡ ತಂದೆಯ ಹೃದಯ ಸಂಪೂರ್ಣವಾಗಿ ಒಡೆದೋಗಿತ್ತು. ಶಂತನು ಮಹಾರಾಜ ತನ್ನೆಲ್ಲ ಸಹನೆಯ ಅಣೆಕಟ್ಟನ್ನು ಒಡೆದು ತಾನು ನೀಡಿದ್ದ ಮಾತನ್ನು ಮುರಿದು ಆಕೆಯನ್ನು ಉಗ್ರವಾಗಿ ಪ್ರಶ್ನಿಸ್ತಾನೆ. ಆ ಕ್ಷಣದಲ್ಲಿಯೇ ಆತ ಆಕೆಗೆ ವಿವಾಹದ ಸಮಯದಲ್ಲಿ ನೀಡಿದ್ದ ಆ ನಿರ್ಣಾಯಕ ಷರತ್ತು, ಆ ಭರವಸೆ ಚೂರ್ಚೂರಾಗಿ ಒಡೆದುಹೋಗುತ್ತೆ. ರಾಜನ ಈ ಆಕ್ರೋಶದ ಪ್ರಶ್ನೆಯನ್ನು ಕೇಳಿದ ಗಂಗಾ ಆತನನ್ನು ನೋಡಿ ಬಹಳ ದುಃಖದಿಂದ ಒಂದು ಮಂಕಾದ ನಗುವನ್ನು ಬೀರುತ್ತಾಳೆ. ನೀನು ನಿನ್ನ ಮಾತನ್ನು ಮುರಿದಿರುವೆ ಅಂತ ಆಕೆ ಸ್ಪಷ್ಟವಾಗಿ ಹೇಳ್ತಾಳೆ. ತನ್ನ ಮೇಲಿದ್ದ ಏಕೈಕ ಷರತ್ತನ್ನು ಆತ ಉಲ್ಲಂಘಿಸಿದ ಕಾರಣ ಅವರ ಒಪ್ಪಂದ ಮತ್ತು ಅವರ ಜೊತೆಯಾದ ಜೀವನ ಅಲ್ಲಿಗೆ ಮುಕ್ತಾಯವಾಗುತ್ತೆ ಅನ್ನೋದನ್ನ ಆಕೆ ಖಚಿತಪಡಿಸ್ತಾಳೆ. ಭಾಗ 4. ಶಾಪಗ್ರಸ್ತ ದೇವತೆಗಳು. ಈಗ ಇಲ್ಲಿ ಒಂದು ಅತ್ಯಂತ ಕುತೂಹಲಕಾರಿಯಾದ ವಿಚಾರ ಏನೆಂದ್ರೆ, ಇದು ಕೇವಲ ಒಂದು ಅಪರಾಧದ ಕಥೆಯಲ್ಲ, ಇದರ ಹಿಂದೊಂದು ದಿವ್ಯವಾದ ರಹಸ್ಯವಿದೆ. ಗಂಗಾ ತಾನು ಇಷ್ಟು ದಿನ ಮಾಡಿದ ಆ ಭಯಾನಕ ಕೃತ್ಯಗಳ ಹಿಂದಿನ ನೈಜ ಹಾಗೂ ಆಘಾತಕಾರಿ ಕಾರಣವನ್ನು ಈಗ ಬಿಚ್ಚಿಡುತ್ತಾಳೆ.
ಜನಿಸಿದ ಆ 7 ಮಕ್ಕಳು ಕೇವಲ ಸಾಮಾನ್ಯ ಮನುಷ್ಯ ಶಿಶುಗಳಾಗಿರಲಿಲ್ಲ, ಬದಲಾಗಿ ಅವರು ಶಾಪಗ್ರಸ್ತ ದೇವತೆಗಳಾಗಿದ್ರು. ಹೌದು, ನದಿಯಲ್ಲಿ ಮುಳುಗಿಸಿದ್ದು ಒಂದು ಕೊಲೆಯಾಗಿರಲಿಲ್ಲ, ಅದು ವಾಸ್ತವದಲ್ಲಿ ಒಂದು ಶಾಪ ವಿಮೋಚನೆಯಾಗಿತ್ತು. ಜನಿಸಿದ ತಕ್ಷಣ ಅವರನ್ನು ನದಿಗೆ ಎಸೆಯುವ ಮೂಲಕ ಆಕೆ ಅವರನ್ನು ಈ ಭೂಮಿಯ ಮೇಲಿನ ಕಷ್ಟಗಳಿಂದ ಹಾಗೂ ಅವರಿಗೆ ಅಂಟಿದ್ದ ಆ ದೈವಿಕ ಶಾಪದಿಂದ ಮುಕ್ತಗೊಳಿಸ್ತಿದ್ಲು ಅನ್ನೋದೇ ಇಲ್ಲಿನ ಅಸಲಿ ಸತ್ಯ. ಇದು ಮುಂದೆ ಹೇಗೆ ಬೆಳೆಯುತ್ತೆ ಅಂತ ನೋಡೋಣ ಬನ್ನಿ. ರಾಜ ತನ್ನ ಷರತ್ತನ್ನು ಮುರಿದು ಮಧ್ಯಪ್ರವೇಶಿಸಿ ಪ್ರಶ್ನಿಸಿದ ಕಾರಣ ಆ 8ನೇ ಮಗು ಆ ಶಾಪದಿಂದ ತಕ್ಷಣವೇ ಮುಕ್ತವಾಗಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಆ ಮಗು ಈ ಭೂಮಿಯ ಮೇಲೆಯೇ ಬದುಕಿ ಉಳಿಯಬೇಕಾಗುತ್ತೆ. ಆ ಮಗುವೇ ಮುಂದೆ ಬೆಳೆದು ಇತಿಹಾಸದ ಪುಟಗಳಲ್ಲಿ ಅಜರಾಮರನಾಗುವ ಅಪ್ರತಿಮ ಯೋಧ, ಮಹಾನ್ ಶಕ್ತಿಶಾಲಿ ಭೀಷ್ಮನಾಗಿ ರೂಪುಗೊಳ್ಳುತ್ತಾನೆ. ಹಾಗಾಗಿ ಇಲ್ಲಿನ ಪ್ರಮುಖ ಅಂಶ ಏನಂದ್ರೆ, ಅಂದು ನದಿಯ ಪಾಲಾಗೋದ್ರಿಂದ ಉಳಿದುಕೊಂಡ ಈ ಏಕೈಕ ಮಗು ಅಂದರೆ ಭೀಷ್ಮ ತನ್ನ ಮುಂದಿನ ಜೀವನದಲ್ಲಿ ತೆಗೆದುಕೊಳ್ಳುವ ಒಂದು ಭಯಾನಕವಾದ ಶಪಥ ಇಡೀ ಸಾಮ್ರಾಜ್ಯವನ್ನೇ, ಆತನ ಇಡೀ ಕುಟುಂಬವನ್ನೇ ಹೇಗೆ ಸರ್ವನಾಶದ ಅಂಚಿಗೆ ಕೊಂಡೊಯ್ಯುತ್ತೆ ಅನ್ನೋದು. ಆತನ ಆ ಕಠಿಣ ಪ್ರತಿಜ್ಞೆ ಈ ಭವ್ಯ ಹಸ್ತಿನಾಪುರಕ್ಕೆ ಹೇಗೆ ಮುಳುವಾಗುತ್ತೆ, ಇದು ಖಂಡಿತ ನಮ್ಮನ್ನು ಇನ್ನಷ್ಟು ಚಿಂತನೆಗೆ ಹಚ್ಚುವ ಪ್ರಶ್ನೆ. ಈ ರೋಚಕವಾದ ಮತ್ತು ಸಂಕೀರ್ಣವಾದ ಮುಂದಿನ ಭಾಗವನ್ನು ನಮ್ಮ ಮುಂಬರುವ ವಿವರಣೆಯಲ್ಲಿ ಅರಿಯೋಣ. ಕಲಿಯುವ ಈ ಉತ್ಸಾಹ ಹೀಗೆಯೇ ಮುಂದುವರೆಯಲಿ.